ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಾಡ್ ಚಾನಲ್ಗೆ ಸ್ವಾಗತ. ಏನಿವಳು ತೆಂಗಿನಕಾಯನ್ನ ತೋರಿಸ್ತಾ ಇದ್ದಾಳಂತ ಅನ್ಕೋಬೇಡಿ. ಇವತ್ತು ನಾನು ತೆಂಗಿನಕಾಯನ್ನ ಕೈ ನೋವಿಲ್ಲದೆ ತುರಿದ್ಕೊಳ್ಳೋದು, ಅದು 10 ನಿಮಿಷದಲ್ಲಿ ತುರಿದ್ಕೊಳ್ಬೋದು ಹೇಗಂತ ತೋರಿಸ್ತೇನೆ. ನೋಡಿ, ಹೇಗೆ ಹೂವಿನಂತೆ ಬೆಳ್ಳಗೆ ನೀವು ತುರಿದ್ಕೊಳ್ಬೋದು. ಅಷ್ಟೇ ಅಲ್ಲ, ತೆಂಗಿನಕಾಯನ್ನ ನೀವು ಕೆಡದಂತೆ ಹೇಗೆ ಇಡ್ಬೋದು ಅದನ್ನು ಕೂಡ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ನೋಡ್ಕೊಂಬರೋಣ ಬನ್ನಿ. ನೋಡಿ, ಕರಾವಳಿಯಲ್ಲಿ ಈ ತರದ ತುರಿಯುವ ಮಣೆ ಇರ್ತದೆ. ಇದರಲ್ಲಿ ಕೆಲವರಿಗೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ, ನಮ್ಗೆಲ್ಲ ಕೂತ್ಕೊಳ್ಳಿಕ್ಕೆ ಆಗ್ತದೆ. ಆದ್ರೆ ಕೆಳಗಡೆ ಇಟ್ಟು ಇದನ್ನ ತುರಿದ್ಕೊಳ್ಬೇಕು. ಈಗ ಸ್ಟ್ಯಾಂಡಿಗೆ ಫಿಕ್ಸ್ ಮಾಡುವಂತದ್ದು ಕೂಡ ಬಂದಿದೆ, ಅದರಲ್ಲಿ ತುರಿದ್ಕೊಳ್ಬಹುದು. ಆದ್ರೆ ಅದನ್ನ ಸ್ವಲ್ಪ ಪ್ರೆಷರ್ ಹಾಕಿ ತುರಿದ್ಕೊಳ್ಬೇಕಾಗ್ತದೆ. ನಾನು ಕೂಡ ಇಲ್ಲಿ ನೋಡಿ ತುರಿದು ತೋರಿಸ್ತಾ ಇದ್ದೇನೆ. ಸಣ್ಣ ಏಜ್ ಅಲ್ಲಿ ಇರುವ ಹುಡುಗಿಯರಿಗೆ, ಹೆಂಗಸರಿಗೆಲ್ಲ ಇದರಲ್ಲಿ ತುರಿದ್ಕೊಳ್ಬಹುದು. ಅದೇ ರೀತಿ ನೋಡಿ, ಮಂಡಿ ನೋವೆಲ್ಲ ಇದ್ರೆ ಇದರಲ್ಲಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಆಗ ತೆಂಗಿನಕಾಯನ್ನ ತುರಿಯುವುದು ತುಂಬಾ ಕಷ್ಟ ಆಗ್ತದೆ. ಅದಕ್ಕೆ ಕೂಡ ಒಂದು ಟಿಪ್ಸ್ ಹೇಳ್ತೇನೆ. ತುರಿಯುವ ಮಣೆಯಲ್ಲಿ ನೋಡಿ, ತೆಂಗಿನಕಾಯನ್ನ ನಾನಿಲ್ಲಿ ತುರಿದುಕೊಂಡಿದ್ದೇನೆ. ಯಾವ ರೀತಿ ಬಂದಿದೆ ಅಂತ ನೋಡ್ಕೋಬಹುದು. ಇದೇ ತರ ನೀವು 5-10 ನಿಮಿಷದಲ್ಲಿ ಕೂಡ ನೀವು ತೆಂಗಿನಕಾಯನ್ನ ತುರಿಬಹುದು. ಅದೇಗಂತ ಈಗ ನಾನು ತೋರಿಸ್ತೇನೆ. ಈಗ ನೋಡಿ, ತೆಂಗಿನಕಾಯನ್ನ ತುಂಬಾ ದಿನಗಳವರೆಗೆ ಕೆಡದಂತೆ ಇಡಬೇಕು ಅಂತ ಹೇಳಿದ್ರೆ, ನೀವು ಇದನ್ನ ತೆಂಗಿನಕಾಯನ್ನ ತಂದ್ರೆ ಅದರ ಜುಟ್ಟೆಲ್ಲ ತೆಗಿಯದೆ ಸಿಪ್ಪೆ ಎಲ್ಲ ತೆಗಿಬಾರ್ದು. ಇದೇ ರೀತಿ ಇಡಬೇಕು. ಆಗ ನಿಮ್ಗೆ ಅದರೊಳಗಿನ ನೀರು ಖಾಲಿ ಆಗುದಿಲ್ಲ. ನೀರು ಹಾಗೆ ಇದ್ರೆ ತೆಂಗಿನಕಾಯಿ ಹಾಳಾಗುದಿಲ್ಲ. ಅದಕ್ಕೆ ಜುಟ್ಟೆಲ್ಲ ತೆಗಿಬೇಡಿ. ಇನ್ನೂ ಹೊರಗಿನ ಕವರ್ ಇದ್ರೆ, ಸಿಪ್ಪೆ ಎಲ್ಲ ಇರ್ತದೆ ನೋಡಿ, ಅದನ್ನು ಕೂಡ ಹಾಗೆ ಇಟ್ಕೊಳ್ಬಹುದು ನಿಮ್ಗೆ ಸಿಕ್ಕಿದ್ರೆ. ಅಥವಾ ನೀವು ಬೆಳೆಸ್ತಾ ಇದ್ರೆ ತೆಂಗಿನಕಾಯನ್ನ, ಅದನ್ನ ಸಿಪ್ಪೆ ಎಲ್ಲ ಇದ್ದದನ್ನೇ ಹಾಗೆ ಇಟ್ಬಿಡಿ. ಆಗ ನೀರೇನು ಆರುದಿಲ್ಲ. ನೀವು ಅಂಗಡಿಯಿಂದ ತರುದಾದ್ರೆ ಅದರ ಜುಟ್ಟೆಲ್ಲ ತೆಗಿಬೇಡಿ. ಇದೇ ತರ ಸಿಪ್ಪೆ ಎಲ್ಲ ಇರ್ಲಿ. ಅದು ಎಷ್ಟು ದಿನಗಳವರೆಗೂ, ಒಂದು 2 ತಿಂಗಳವರೆಗೂ ನೀರು ಆರಿ ಹಾಳಾಗುದಿಲ್ಲ. ಹೀಗೆ ಜುಟ್ಟು ಇದ್ರೆ ಅದು ಕೂಡ ಒಳ್ಳೇದೇ. ಆದ್ರೆ ಜುಟ್ಟಿಗೆ ಸ್ವಲ್ಪ ನೀರು ಹಾಕಿಟ್ರೆ ನೀರು ಆರುವುದಿಲ್ಲ. ಇನ್ನೊಂದು ಟಿಪ್ ಅದು, ನೀವು ಮಾಡಿ ನೋಡಿ, ಬೇಕಾದ್ರೆ ನಿಮ್ಗೆ ಗೊತ್ತಾಗ್ತದೆ. ಜುಟ್ಟಿಗೆ ಸ್ವಲ್ಪ ನೀರು ಹಾಕಿಟ್ರೆ ನೀರು ಆರುದಿಲ್ಲ, ಹಾಗೆ ಇರ್ತದೆ. ಯಾಕಂದ್ರೆ ಕರಾವಳಿಯಲ್ಲಿ ತುಂಬಾ ಬಿಸಿಲಿದೆ. ಕರಾವಳಿ ಅಂತಲ್ಲ, ಎಲ್ಲ ಕಡೆಗಳಲ್ಲೂ ಬಿಸಿಲಿರ್ತದೆ. ಅದಕ್ಕೆ ಜುಟ್ಟಿಗೆ ಸ್ವಲ್ಪ ನೀರು ಹಾಕಿ ನೀವು ಇಟ್ಕೋಬಹುದು. ಮತ್ತೆ ತೆಂಗಿನಕಾಯನ್ನ ನೀವು ಸಿಲೆಕ್ಟ್ ಮಾಡುವಾಗ ಈ ತರ ರೌಂಡ್ ಆಗಿರುವಂತಹ ತೆಂಗಿನಕಾಯನ್ನ ತಗೊಳ್ಳಿಕ್ಕೆ ಹೋಗ್ಬೇಡಿ. ಒಳಗಡೆ ತುಂಬಾ ತೆಳ್ಳಗಿರ್ತದೆ, ಉದ್ದಕ್ಕಿರ್ತದೆ ನೋಡಿ, ಆ ತರದ್ದು ತೆಗೆದುಕೊಳ್ಳಿ. ಈಗ ನಿಮ್ಗೆ ತೋರಿಸ್ಲಿಕ್ಕೆ ಇಲ್ಲಿ ನನ್ನ ಹತ್ರ ಉದ್ದದಿಲ್ಲ, ಎಲ್ಲ ರೌಂಡ್ ರೌಂಡೇ ಇದೆ. ಆದ್ರೆ ಇದು ತುಂಬಾ ತೆಳ್ಳಗೆ. ಮತ್ತೆ ಒಳಗಡೆ ನೀರು ಇರುವಂತಹದ್ದನ್ನ ಆರಿಸ್ಕೊಂಡು ತೆಗೀರಿ. ನೀವು ಎಲ್ಲಿಯಾದ್ರೂ ತೆಗೆದುಕೊಳ್ಳುವಾಗ, ಅಂದ್ರೆ ಅಂಗಡಿಯಿಂದ ನೀವು ಬೈ ಮಾಡ್ತಿದ್ರೆ, ಅಂದ್ರೆ ತೆಂಗಿನಕಾಯನ್ನ ತೆಗೆದುಕೊಳ್ಳುವಾಗ ಒಳಗಡೆ ನೀರಿರುವಂತಹದ್ದು ತೆಂಗಿನಕಾಯನ್ನ ತೆಗೆದುಕೊಳ್ಳಿ. ನೋಡಿ, ಈಗ ನಾನು ಜುಟ್ಟೆಲ್ಲ ತೆಗೆದು ಈಗ ಇದನ್ನ ಕಟ್ ಮಾಡ್ತೇನೆ. ಕಟ್ ಮಾಡ್ಲಿಕ್ಕೆ ಕೂಡ ನೀವು ಇದನ್ನ ಕತ್ತಿಯಲ್ಲಿ ಕೂಡ ಕಟ್ ಮಾಡಬಹುದು. ಕೆಲವರು ಅದನ್ನ ನೀರಲ್ಲಿ ನೆನೆಸಿಟ್ಟು ಕಟ್ ಮಾಡ್ತಾರೆ. ಆ ತರ ಏನು ಬೇಕಂತಿಲ್ಲ, ಸೀದಾ ನೀವು ಕಟ್ ಮಾಡ್ಕೋಬಹುದು. ಒಂದು ಕತ್ತಿಯಲ್ಲಿ ಕಟ್ ಮಾಡಿ, ಅಥವಾ ಈ ತರದ್ದು ಗುಂಡ್ ಕಲ್ಲಿಂದ ಕಟ್ ಮಾಡಿ, ಅಥವಾ ನೀವು ಬಟ್ಟೆ ಒಗೆಯುವ ಕಲ್ಲಿಗೆ ಕೂಡ ಇದನ್ನ ಕುಟ್ಕೊಳ್ಬಹುದು. ಇಲ್ಲ ಅಂತ ಹೇಳಿದ್ರೆ ರುಬ್ಬುವ ಕಲ್ಲಿದೆ ನೋಡಿ, ಅದಕ್ಕೂ ಕೂಡ ಮಾಡ್ಬಹುದು, ಕುಟ್ಟಿ ಕಟ್ ಮಾಡ್ಕೋಬಹುದು. ನಾನಿಲ್ಲಿ ಕತ್ತಿಯಲ್ಲಿ ಕಟ್ ಮಾಡಿದ್ದೇನೆ ನೋಡಿ, 2 ತುಂಡಾಗಿದೆ. ತುಂಬಾ ಸರಿಯಾಗಿ ಕಟ್ ಆಗಿದೆ ನೋಡಿ. ಈಗ ನಾನು ನಿಮ್ಗೆ ತೆಂಗಿನಕಾಯನ್ನ ಕಟ್ ಮಾಡಿದ ಗಡಿಯನ್ನ ನೀವು ಉಳಿದ್ರೆ, ಫ್ರಿಡ್ಜ್ ಇರದಿದ್ರೆ ಯಾವ ರೀತಿ ಸೇವ್ ಮಾಡ್ಕೊಳ್ಬಹುದು, ಅಂದ್ರೆ ಅದನ್ನ ಉಳಿಸ್ಕೊಳ್ಬಹುದು ಒಂದ್ 2 ದಿನದವರೆಗೆ ಅಂತ ಹೇಳಿದ್ರೆ, ನೀವು ಸ್ವಲ್ಪ ಇದಕ್ಕೆ ಉಪ್ಪನ್ನ ಹಾಕಬೇಕು. ಉಪ್ಪನ್ನ ಉಜ್ಕೊಂಡು ನೀವು ಹೊರಗಡೆನೆ ಇಡಬಹುದು, ಏನು ಹಾಳಾಗುದಿಲ್ಲ ತೆಂಗಿನಕಾಯಿ, ಅಂದ್ರೆ ಗಡಿ. ಅಥವಾ ನೀವು ಫ್ರಿಡ್ಜ್ ಅಲ್ಲಿ ಕೂಡ ಇದನ್ನ ಹಾಗೆ ಇಟ್ಕೊಳ್ಬಹುದು, ಏನಾಗುದಿಲ್ಲ. ಹಾಗೆ ನೋಡಿ, ತೆಂಗಿನಕಾಯನ್ನ ತುರಿಯುವ ಇನ್ನೊಂದು ಸುಲಭ ಉಪಾಯ. ಹೀಗೆ ಮಾಡಿದ್ರೆ ನೀವು 5 ನಿಮಿಷ 10 ನಿಮಿಷದಲ್ಲಿ ತೆಂಗಿನ ತುರಿಯನ್ನ, ಎಷ್ಟು ತೆಂಗಿನ ತುರಿಯನ್ನು ಕೂಡ ಮಾಡ್ಕೋಬಹುದು. ಬೇಕಾದ್ರೆ ಇದನ್ನ ತೆಂಗಿನ ತುರಿ ಮಾಡಿ, ಅಂದ್ರೆ ತೆಂಗಿನಕಾಯಿಂದ ತೆಂಗಿನ ತುರಿ ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ರೆ ಎಷ್ಟು ದಿನಗಳವರೆಗೆ ಯೂಸ್ ಮಾಡ್ಕೋಬಹುದು. ಅದು ಕೂಡ ಹೇಗೆ ಅಂತ ಹೇಳ್ತೇನೆ ನೋಡಿ. ಈ ತರ ನೀವು ಚೂರಿಯಲ್ಲಿ ಕಟ್ ಮಾಡ್ಕೊಳ್ಬಹುದು ನೋಡಿ. ಹೀಗೆ ನಾನಿದನ್ನ ರುಬ್ಬುವ ಕಲ್ಲಿಗೆ ಹೊಡೆದು ಕಟ್ ಮಾಡಿದ್ದೇನೆ. ಅಥವಾ ನೀವು ಚೂರಿಯಲ್ಲಿ ಪೀಸ್ ಪೀಸ್ ಕೂಡ ಮಾಡ್ಕೋಬಹುದು. ನಿಮ್ಗೆ ಹೇಗೆ ಸುಲಭ ಆಗ್ತದೆ ಆ ತರ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಎದ್ದು ಕೂಡ ಬರ್ತದೆ ಕೆಲವೊಮ್ಮೆ. ನಾನಿಲ್ಲಿ ಅದನ್ನ ತುಂಡು ಮಾಡ್ತಿದ್ದೇನೆ. ಅದೇನು ಕಷ್ಟ ಇಲ್ಲ, ನಿಮ್ಗೆ ನಿಂತ್ಕೊಂಡು ಮಾಡ್ಬೋದು. ಈ ಮಂಡಿ ನೋವು ಇರೋರಿಗೆಲ್ಲ ಈ ತರ ಮಾಡ್ಲಿಕ್ಕೆ ತುಂಬಾ ಸುಲಭ. ಮತ್ತೆ ನೀವು ಒಂದು ತೆಂಗಿನಕಾಯನ್ನ ತುರಿದಿಟ್ರೆ ನಿಮ್ಗೆ ಎಷ್ಟು ದಿನ ಕೂಡ ನೀವು ಅದನ್ನು ಯೂಸ್ ಮಾಡ್ಕೋಬಹುದು. ಬೇಕಾದಾಗ ತಂದು ಯೂಸ್ ಮಾಡ್ಕೋಬಹುದು. ಈಗ ನೋಡಿ, ನಾನು ಎಲ್ಲವನ್ನ ಕಟ್ ಮಾಡ್ತಾ ಇದ್ದೇನೆ. ಹಾಗೆ ನನ್ನ ಚಾನಲ್ ಅನ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನೋಡಿ, ಎಲ್ಲ ಪೀಸ್ ಪೀಸ್ ಮಾಡಿ ಇಟ್ಕೊಳ್ತೇನೆ. ನಿಮ್ಗೆ ಬೇಕಾದ್ರೆ ಅದರ ಹಿಂದ್ಗಡೆ ಬ್ಲ್ಯಾಕ್ ಇದೆ, ಅಂದ್ರೆ ಕಪ್ಪಗಿನ ಸಿಪ್ಪೆ ಇದೆ ನೋಡಿ, ಅದನ್ನು ಬೇಕಾದ್ರೆ ತೆಗಿಬಹುದು. ತೆಗೆದು ನೀವು ಇದರಿಂದ
ಡೆಸಿಕೇಟೆಡ್ ಕೋಕೋನಟ್ ಅಂತ ನಿಮಗೆ ಶಾಪಲ್ಲೆಲ್ಲ ಸಿಗ್ತದೆ, ಅದನ್ನು ಕೂಡ ಮಾಡ್ಕೋಬಹುದು. ಬೇಡ ನಿಮಗೆ ಬಿಳಿಯಾಗಿರುವಂತಹ ತೆಂಗಿನ ತುರಿ ಬೇಕಂತ ಹೇಳಿದ್ರೆ ಅದರ ಹಿಂದ್ಗಡೆ ಇರುವ ಕಪ್ಪಗಿನ ಸಿಪ್ಪೆಯನ್ನೆಲ್ಲ ತೆಗೆದು ಈ ತರ ಕಟ್ ಮಾಡ್ಕೋಬಹುದು. ನಾನು ಎಲ್ಲವನ್ನ ಹಾಕ್ತೇನೆ ನೋಡಿ. ಈಗ ಎಲ್ಲವನ್ನ ತುಂಡು ತುಂಡು ಮಾಡಿ ಇಟ್ಟಾಗಿದೆ. ಚೂರಿಯಲ್ಲಿ ಇನ್ನೂ ಚಿಕ್ಕ ಚಿಕ್ಕದಾಗಿ ಬೇಕಾದ್ರೆ ಮಾಡ್ಕೋಬಹುದು, ಬೇಡ ಅಂತ ಹೇಳಿದ್ರೆ ಇದೇ ತರ ಸಾಕು. ಈಗ ಏನ್ ಮಾಡ್ಬೇಕಂತ ಹೇಳಿದ್ರೆ ಇದನ್ನು ಈಗ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೇನೆ ನಾನು. ನೋಡಿ, ಒಂದು 10 ನಿಮಿಷದಲ್ಲಿ ನಿಮ್ಗೆ ತೆಂಗಿನ ತುರಿ ರೆಡಿ ಆಗ್ತದೆ. ನೀವು ಒಂದು ತೆಂಗಿನಕಾಯಿ ಅಲ್ಲ, 2 ತೆಂಗಿನಕಾಯನ್ನು ಕೂಡ ಈ ತರ ಕಟ್ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕೋಬಹುದು. ನಾನೆಲ್ಲವನ್ನ ಹಾಕ್ತಾ ಇದ್ದೆ ನೋಡಿ. ಇದನ್ನ ನೀವೀಗ ರುಬ್ಕೊಳ್ಳುದಲ್ಲ, ಆ ಪಲ್ಸ್ ಮೋಡ್ ಇರ್ತದೆ ನೋಡಿ, ಅದರಲ್ಲಿ ನೀವು ಒಂದೆರಡು ಸುತ್ತು ಪಲ್ಸ್ ಮೋಡಲ್ಲಿ ಚಾಲು ಮಾಡಿ ಮಿಕ್ಸಿಯನ್ನ. ನಾನೀಗ ಇದನ್ನ ಪುಡಿ ಮಾಡಿ ತರ್ತೇನೆ ನೋಡಿ. ಸುಲಭವಾಗಿ ನಮಗೆ ತೆಂಗಿನ ತುರಿಯನ್ನ ಮಾಡ್ಕೋಬಹುದು ನೋಡಿ. ತಂದೇನೀಗ ಪಲ್ಸ್ ಮೋಡಲ್ಲಿ ಇಟ್ಟದ್ದು, ಖಾಲಿ ಒಂದೆರಡು ಸರಿ ನೀವು ಪಲ್ಸ್ ಮೋಡಿಗೆ ಹಾಕಿದ್ರೆ ಸಾಕು ಮಿಕ್ಸಿಯನ್ನ. ಈ ತರ ತುರಿ ಮಲ್ಲಿಗೆ ಅಂತಹ ಬಿಳಿಯಾದಂತಹ ತುರಿ ಸಿಗ್ತದೆ ನೋಡಿ. ಎಷ್ಟು ಸುಲಭ. ತುರಿಯುವ ಮಣೆ ಇಲ್ಲದೆ, ಕೈ ನೋವೆಲ್ಲ ಬರದೆ ಆರಾಮಾಗಿ ನೀವು ಎಷ್ಟು ತೆಂಗಿನಕಾಯನ್ನು ಕೂಡ ಈ ತರ ತುರಿದ್ಕೊಳ್ಬಹುದು. ಈಗ ಇದನ್ನ ಸ್ಟೋರ್ ಮಾಡಬೇಕು, ಹಾಗೆ ಬಿಟ್ರೆ ಹಾಳಾಗ್ತದೆ. ನಿಮ್ಗೆ ಒಂದು ದಿನ ಈ ಕೆಲಸ ಮಾಡಿದ್ರೆ ವಾರ ಇಡೀ ಆರಾಮಾಗಿ ಅಡಿಗೆ ಕೆಲಸವನ್ನ ಸುಲಭವಾಗಿ ಮಾಡಬಹುದು. ಅದು ಇನ್ನೊಂದು ಟಿಪ್ಸ್ ಅಂತ ತಿಳ್ಕೊಳ್ಳಿ ನೋಡಿ. ಮಲ್ಲಿಗೆ ಅಂತಹ ಬಿಳಿ ಬಿಳಿಯಾದಂತಹ ತೆಂಗಿನ ತುರಿ ರೆಡಿ ಆಗಿದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಏನ್ ಮಾಡ್ಬೇಕಂತ ಗೊತ್ತಿದೆ ತಾನೆ? ಲೈಕ್ ಕೊಡಿ, ಕಮೆಂಟ್ ಹಾಕಿ, ಎಲ್ರಿಗೂ ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಎಲ್ರಿಗೂ ಇದನ್ನ ಶೇರ್ ಮಾಡಿ. ಈಗ ನಾನು ಇದನ್ನ ಸ್ಟೋರ್ ಮಾಡೋದು ಹೇಗಂತ ಹೇಳ್ಕೊಡ್ತೇನೆ ನೋಡಿ. ಈ ತರದ್ದು ಏನಾದ್ರೂ ಗ್ಲಾಸ್ ಜಾರ್ ಅಥವಾ ಪ್ಲಾಸ್ಟಿಕ್ ಕವರ್ ಇದ್ರೂ ಕೂಡ ನೀವು ಅದರಲ್ಲಿ ಹಾಕೋಬಹುದು. ನಾನು ಈ ತರದ್ದು ಗ್ಲಾಸ್ ಬಾಕ್ಸ್ ಇದ್ರೆ ಅದರಲ್ಲಿ ಹಾಕ್ತೇನೆ, ಅಥವಾ ಸ್ಟೀಲ್ ಡಬ್ಬದಲ್ಲಿ ಕೂಡ ನೀವು ಸ್ಟೋರ್ ಮಾಡಿ ಇದನ್ನ ಫ್ರೀಸರ್ ಅಲ್ಲಿ ಇಡಬೇಕು. ಇಟ್ಟು ನಿಮ್ಗೆ ಬೇಕಾದಾಗ ಬೇಕಷ್ಟು ತೆಂಗಿನ ತುರಿಯನ್ನ ತೆಗೆದು ಯೂಸ್ ಮಾಡ್ಕೋಬಹುದು. ಎಷ್ಟು ಸುಲಭವಾಗಿ ಮಲ್ಲಿಗೆ ಅಂತಹ ತೆಂಗಿನ ತುರಿಯನ್ನ ರೆಡಿ ಮಾಡ್ಕೋಬಹುದು ನೋಡಿದ್ರಲ್ಲ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನನಗೆ ಖಂಡಿತವಾಗ್ಲೂ ಕಮೆಂಟ್ ಹಾಕಬೇಕು, ನನಗೂ ಖುಷಿ ಆಗ್ತದೆ. ಇದನ್ನ ನಾನೀಗ ಫ್ರೀಸರ್ ಅಲ್ಲಿ ಇಡ್ತೇನೆ, ಬೇಕಾದಾಗ ತೆಗೆದು ಯೂಸ್ ಮಾಡ್ತೇನೆ. ನೀವು ಕೂಡ ಕೈ ನೋವಿಲ್ಲದೆ, ಮಂಡಿ ನೋವಿಲ್ಲದೆ ಆರಾಮಾಗಿ ತೆಂಗಿನ ತುರಿಯನ್ನ ರೆಡಿ ಮಾಡ್ಕೊಳ್ಳಿ. ಈ ವ್ಲಾಗ್ ಅನ್ನ ನೋಡಿದ್ರಲ್ಲ, ಇನ್ನ ನಿಮ್ಗೆ ಹೊಸ ವ್ಲಾಗ್ ನೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.